ನಮಸ್ಕಾರ ವೀಕ್ಷಕರೇ, BG ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ. ಇಳಕಲ್ಲಿನ ಲಿಂಗೈಕ್ಯ ಡಾಕ್ಟರ್ ಮಹಾಂತ ಶಿವಯೋಗಿಗಳು ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಜೋಳಿಗೆ ಹಿಡಿದು ವ್ಯಸನಿಗಳಿಂದ ದುಶ್ಚಟಗಳನ್ನು ಭಿಕ್ಷೆಯಾಗಿ ಹಾಕಿಸಿಕೊಳ್ಳುವ ಬಹುದೊಡ್ಡ ಅಭಿಯಾನ ಕೈಗೊಂಡಿದ್ದರು. ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಅವರು ಕೈಗೊಂಡ ಅಭಿಯಾನದಿಂದ ರಾಜ್ಯ ಹೊರ ರಾಜ್ಯಗಳಲ್ಲದೆ ದೇಶ ವಿದೇಶಗಳಲ್ಲೂ ಅದೆಷ್ಟೋ ವ್ಯಸನಿಗಳು ಮನ ಪರಿವರ್ತನೆ ಹೊಂದಿ ದುಶ್ಚಟಗಳನ್ನು ಶ್ರೀಗಳ ಜೋಳಿಗೆಗೆ ಹಾಕಿ ವ್ಯಸನ ಮುಕ್ತರಾದರು. ಶ್ರೀಗಳು ಲಿಂಗೈಕ್ಯರಾದ ಬಳಿಕ ರಾಜ್ಯ ಸರ್ಕಾರ ಅವರ ಜನ್ಮದಿನದಂದು ವ್ಯಸನ ಮುಕ್ತ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ವಿಚಾರ ಈಗೇಕೆ ಎಂದು ವೀಕ್ಷಕರು ಭಾವಿಸಬಹುದು. ವೀಕ್ಷಕರೇ, ಲಿಂಗೈಕ್ಯ ಡಾಕ್ಟರ್ ಮಹಾಂತ ಶಿವಯೋಗಿಗಳು ಕೈಗೊಂಡ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಅಭಿಯಾನವನ್ನು ಕುಷ್ಟಗಿ ತಾಲೂಕಿನ ನಿಡಶೇಶಿವ ಗೆಜ್ಜೆಬಾವಿ ಕುಷ್ಟಗಿ ಪಶ್ಚಕಂತಿ ಹಿರೇಮಠದ ಕಿರಿಯ ಶ್ರೀಗಳಾದ ಅಭಿನವ ಕರಿಬಸವೇಶ್ವರ ಸ್ವಾಮೀಜಿ ಅವರು ತಮ್ಮ ಹಿರಿಯ ಶ್ರೀಗಳ ಪಟ್ಟಾಧಿಕಾರದ ರಜತ ಮಹೋತ್ಸವದ ಸವಿ ನೆನಪಿಗೋಸ್ಕರ ಇಳಕಲ್ಲಿನ ಮಹಾಂತ ಶಿವಯೋಗಿಗಳ ಮಾದರಿಯಲ್ಲೇ ದುಶ್ಚಟಗಳ ಭಿಕ್ಷೆ ಎಂಬ ವಿನೂತನ ಅಭಿಯಾನ ಕಾರ್ಯಕ್ರಮ ಕೈಗೊಳ್ಳಲು ನಿರ್ಧಾರ ಮಾಡಿದ್ದಾರೆ. ನಿಡಶೇಶಿಯ ಪಶ್ಚಕಂತಿ ಹಿರೇಮಠದಲ್ಲಿ 2025 ಮಾರ್ಚ್ ತಿಂಗಳಲ್ಲಿ ಹಿರಿಯ ಶ್ರೀಗಳಾದ ಚನ್ನಬಸವ ಶಿವಾಚಾರ್ಯ ಸ್ವಾಮೀಜಿ ಅವರ ಅಮೃತ ಮಹೋತ್ಸವ ಪಟ್ಟಾಧಿಕಾರದ ರಜತ ಮಹೋತ್ಸವ ನಿಮಿತ್ತ ಗುರುವಂದನೆ ಕಾರ್ಯಕ್ರಮ ಮತ್ತು ಶ್ರೀಮಠದ ಜಾತ್ರೆ ಮಹೋತ್ಸವ ನಡೆಯಲಿದೆ. ಇದರ ಅಂಗವಾಗಿ ಕಿರಿಯ ಶ್ರೀಗಳು ಕುಷ್ಟಗಿ, ಯಲಬುರ್ಗಾ, ಲಿಂಗಸೂಗೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಿರಂತರ 6 ತಿಂಗಳ ಕಾಲ ಸದ್ಭಕ್ತರೊಂದಿಗೆ ಚಟ್ಟ ಕಟ್ಟುವ ಚಟವನ್ನು ಮಟ್ಟ ಹಾಕೋಣ ಶ್ರೀಮಠದಿಂದ ಎಂಬ ಧ್ಯೇಯದೊಂದಿಗೆ ಸದ್ಭಕ್ತರೊಂದಿಗೆ ಸದ್ಭಾವನಾ ಯಾತ್ರೆ ಹಮ್ಮಿಕೊಳ್ಳಲಿದ್ದಾರೆ. ಈ ಸದ್ಭಾವನಾ ಯಾತ್ರೆ ತಾಲೂಕಿನ ತಳುಗೆರ ಗ್ರಾಮದಲ್ಲಿ ಸೆಪ್ಟೆಂಬರ್ 27ರಿಂದ ಬೆಳಗ್ಗೆ 7:30ಕ್ಕೆ ಚಾಲನೆಗೊಳ್ಳಲಿದೆ. ಪಾದಪೂಜೆ ನೆಪದಲ್ಲಿ 2 ರಿಂದ 5 ದಿನಗಳ ಅವಧಿಗೆ ಪ್ರತಿ ಮನೆಗಳಿಗೆ ಭೇಟಿ ನೀಡುವ ಶ್ರೀಗಳು ದುಶ್ಚಟಗಳಿಗೆ ದಾಸರಾದವರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಿ ಚಟಗಳನ್ನು ತಮ್ಮ ಜೋಳಿಗೆಗೆ ಭಿಕ್ಷೆಯಾಗಿ ಹಾಕಲು ಕೋರಲಿದ್ದಾರೆ. ಸಂಜೆ ಅದೇ ಗ್ರಾಮದಲ್ಲಿ ಆಯೋಜಿಸುವ ಸದ್ಗುಣಗಳ ದೀಕ್ಷೆ ಎಂಬ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ಜೊತೆಗೆ ಭಕ್ತರಿಗೆ ಎಲ್ಲರೂ ಒಂದೇ ಎನ್ನುವ ಸದ್ಭಾವದಿಂದ ರುದ್ರಾಕ್ಷಿ ಧಾರಣೆ ಮಾಡಿಸಲಿದ್ದಾರೆ. ಧಾರವಾಡದ ಸರ್ಪಭೂಷಣ ದೇವರು ಆಧ್ಯಾತ್ಮಿಕ ಪ್ರವಚನ ನಡೆಸಿಕೊಡಲಿದ್ದಾರೆ. ಈ ಅಭಿಯಾನದ ಸಂಪೂರ್ಣ ವೆಚ್ಚವನ್ನು ಶ್ರೀಮಠವೇ ಭರಿಸಲಿದೆ. ಭಕ್ತರಿಂದ ಯಾವುದೇ ನಿರೀಕ್ಷೆ ಬಯಸುವುದಿಲ್ಲ. ಈ ಅಭಿಯಾನ ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಿದೆ ಎಂದು ನಿಡಶೇಶಿ ಗ್ರಾಮದ ಶ್ರೀಮಠದ ಆವರಣದಲ್ಲಿ ಕಿರಿಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಗ್ರಾಮದ ಪ್ರಮುಖರಾದ ಹನುಮಂತಪ್ಪ ಅಗಸಿಮುಂದಿನ್, ಹನುಮಪ್ಪ ದಾಸರ್, ಶಿವಲಿಂಗಪ್ಪ ಹುಣಸ್ಯಾಳ್, ಫಕೀರಪ್ಪ ಚಳಿಗೇರಿ, ಯಮನಪ್ಪ ಗದಾರಿ, ಬಸಪ್ಪ ಮುದೇನೂರ್, ವಿಠ್ಠಲ್ ಚಳಗೇರಿ, ವಿನೋದ್ ಸಿಂಗ್ ಪೂಜಾರ್, ಪರಸಪ್ಪ ಶಿವಸಿಂಪ್ಗೇರ್ ಇತರರು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಭೆಗೆ ಹಾಜರಾಗಿದ್ದ ಮಾಧ್ಯಮ ಮುಖೇನ ಅಭಿನವ ಕರಿಬಸವೇಶ್ವರ ಶ್ರೀಗಳು ಈ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಈಗಾಗಲೇ ಕೆಲ ಗ್ರಾಮಗಳಿಗೆ ಭೇಟಿ ನೀಡಿ ಸಭೆ ನಡೆಸಲಾಗಿದ್ದು ಭಕ್ತರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಆಧ್ಯಾತ್ಮಿಕ ಭಾವನೆಯೊಂದಿಗೆ ವ್ಯಸನ ಮುಕ್ತ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಿಸುವ ಬಗ್ಗೆ ಚಿಂತನೆ ನಡೆಸಬೇಕು ಎಂದು ಜನರಲ್ಲಿ ಕೇಳಿಕೊಂಡಿದ್ದಾರೆ. ಸದ್ಭಕ್ತರ ಸರಣೆ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ, ಈಗೆಲ್ಲ ನಮ್ಮ ಹಿರಿಯ ಶ್ರೀಗಳಾಗಿರುವಂತ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ತಮಗೆಲ್ಲರೂ ಕೂಡ ಸೇರಬರ್ತಿದ್ದಾರೆ. ಸಮಾಜಮುಖಿಯಾಗಿ ತಮ್ಮ ಇಡೀ ಜೀವನವನ್ನು ಮುಡುಪಾಗಿತ್ತು ಸಮಾಜಕ್ಕಾಗಿ. ಅಂತ ಒಂದು ಪರಮ ಪೂಜ್ಯರು ಈಗೆಲ್ಲರೂ ಕೂಡ ನಾವು ಒಂದು ವರ್ಷದಿಂದ ಮತ್ತೊಂದು ವರ್ಷದ ಕಾಲಿಟ್ಬೇಕಪ್ಪ ಅಂತ ಹುಟ್ಟುಹಬ್ಬ ಅಂತ ಆಚರಿಸ್ಕೊಳ್ತೀವಿ, ಮದುವೆ ವಾರ್ಷಿಕೋತ್ಸವ ಅಂತ ಆಚರಿಸ್ಕೊಳ್ತೀವಿ. ಆದ್ರೆ ನಮ್ಮ ಪರಮ ಪೂಜ್ಯರು 75 ವರ್ಷಗಳ ಕಾಲ ಸಮಾಜಮುಖಿಯಾಗಿ ತಮ್ಮ ಇಡೀ ಜೀವನ ಸಮಾಜಕ್ಕೆ ಅರ್ಪಣೆ ಮಾಡಿದ್ರು ಕೂಡ ಯಾವುದೇ ಒಂದು ವಸಂತಗಳನ್ನ ಆಚರಣೆ ಮಾಡ್ಕೊಂಡಿಲ್ಲ. ಆ ಒಂದು ಉದ್ದೇಶದಿಂದ ಈಗ ನಾನು ಪೂಜ್ಯರ ಶಿಷ್ಯನಾಗಿ ಮಾಡುವಂಥದ್ದು ಎಷ್ಟಿದೆಯೋ ಅದರ 60% ಪಾಲು ಭಕ್ತರದ್ದು ಕೂಡ ಈ ಕಾರ್ಯಕ್ರಮ ಮಾಡುವಷ್ಟು ಪಾಲಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ನಾವು ಮಾಡಬೇಕಂತ ಹಮ್ಮಿಕೊಂಡ್ವಿ. ಏನ್ ಕಾರ್ಯಕ್ರಮ ಮಾಡೋದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಯುವಕರು ಈಗ ಹಾದಿ ತಪ್ತಾ ಇದ್ದಾರೆ. ದಿನನಿತ್ಯ ಮಾಧ್ಯಮಗಳನ್ನ ನಾವು ವೀಕ್ಷಣೆ ಮಾಡಕತ್ತೀವಿ. ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಯುವಕರು
ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಾ ಇಲ್ಲ. ಆ ಒಂದು ಉದ್ದೇಶನ ಇಟ್ಕೊಂಡು ಯುವಕರು ದುಶ್ಚಟದಿಂದ ಬಲಿ ಆಗ್ತಾ ಇರುವಂತ ಯುವಕರನ್ನ ಸನ್ನಡತೆಗೆ, ಸದ್ಗುಣಗಳಿಗೆ ನಾವು ಕೊಂಡೊಯ್ಯಬೇಕೆನ್ನುವಂತ ಉದ್ದೇಶ ಇಟ್ಕೊಂಡು ಒಂದು ಅಭಿಯಾನ ಏನಪ್ಪಾ ಅಂದ್ರೆ ಚಟ್ಟ ಕಟ್ಟುವ ಚಟದಿಂದ ಮಟ್ಟ ಹಾಕೊಂಡು ನಮ್ಮ ಶ್ರೀಮಠದಿಂದ ಅಭಿಯಾನ ಇಟ್ಕೊಂಡು ಮನೆ ಮನೆಗೆ ಹೋಗಿ ನಾನು ಅಗಲಾಚದು ನಿವೇದನೆ ಮಾಡೋದು ಏನಪ್ಪಾ ಅಂತ ಅವ್ರ ಮನೆಗೆ ನಾನು ಕೇಳಾಕತ್ತೀನಿ. ಮನೆಗೆ ಹೋಗ್ತೀವಿ, ನಾವು ಪಾದ ಪೂಜೆ ಅಂತಕ್ಕಂಥದ್ದು ನಮ್ಮ ನೆಪ ಮಾತ್ರ. ಪಾದ ಪೂಜೆ ಮಾಡುವಂಥದ್ದು ನಮ್ಮ ಮನೆಗೆ ಕೇಳಿದ್ರೆ ನೆಪ ಮಾತ್ರ. ಆ ಪಾದ ಪೂಜೆ ಜೊತೆಗೆ ಅವರಲ್ಲಿರ್ತಕ್ಕಂಥ ಮನೆಯಲ್ಲಿ ಯಾವೊಬ್ಬ ಸದಸ್ಯರು ಕೂಡ ಚಟವನ್ನ ಮಾಡ್ತಾ ಇದ್ರೆ, ಅದು ಬೀಡಿನೇ ಇರ್ಲಿ, ವಿಮಾನ ಇರ್ಲಿ, ಅದು ತಿಂತಕ್ಕಂಥ ಕುಡಿತಕ್ಕಂಥ ಮದ್ಯಪಾನ ಇರ್ಲಿ, ಅವು ಏನು ಮಾಡ್ತಾರಲ್ಲ ಅವೆಲ್ಲವನ್ನು ನನ್ನ ಜೋಳಿಗೆಗೆ ಹಾಕಿ ನಾವು ಆ ಯುವಕರನ್ನ ಪರಿವರ್ತನೆ ಮಾಡುವುದು ಬೆಳಗ್ಗೆಯ ಉದ್ದೇಶ. ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೂ ಆಧ್ಯಾತ್ಮಿಕ ಪ್ರವಚನ, ಸದ್ಗುಣಗಳ ದೀಕ್ಷೆ. ಬೆಳಗ್ಗೆ ದುಶ್ಚಟಗಳ ದೀಕ್ಷೆ 7 ಗಂಟೆಯಿಂದ 9 ಗಂಟೆ ಬೆಳಗ್ಗೆ, ಸಾಯಂಕಾಲ 7:30ಯಿಂದ 9 ಗಂಟೆ ಮಟ್ಟ ಆಧ್ಯಾತ್ಮಿಕ ಪ್ರವಚನ ಜೊತೆಗೆ ಸದ್ಗುಣಗಳ ದೀಕ್ಷೆ ಎಂಬ ಅಭಿಯಾನ. ಇದ್ರ ಜೊತೆಗೆ ನಮ್ಮ ನಾಡಿನ ಖ್ಯಾತ ಪ್ರವಚನಕಾರರು, ಆಮೇಲೆ ಬಹಳ ಅನುಭವಿಗಳಾಗಿರ್ತಕ್ಕಂಥ ಸತ್ಭೂಷಣ ದೇವರು ಈ ಕಾರ್ಯಕ್ರಮವನ್ನು ಪ್ರವಚನಕಾರರಾಗಿ ನಮ್ಗ 5 ತಿಂಗಳ ಕಾಲ ನಮ್ಗೆ ಸಾಥ್ ಕೊಡ್ತಾರೆ ಪರಮ ಪೂಜ್ಯರು. ಆದ್ರೆ ಭಕ್ತರಲ್ಲಿ ಯಾವುದೇ ರೀತಿಯ ಹೊರೆಯನ್ನು ಹಾಕೋದಿಲ್ಲ. ಭಕ್ತರಲ್ಲಿ ಕೇಳೋದು 3. ಒಂದು, ನಾವು ಮಾಡುವಂತ ಕಾರ್ಯಕ್ರಮ ಆಧ್ಯಾತ್ಮಿಕ ಪ್ರವಚನಕ್ಕೆ ಬಂದು ಎಲ್ಲರೂ ಪಾಲ್ಗೊಳ್ರಿ. 2ನೇದು, ನಾವು ಬೆಳಗ್ಗೆ ಮಾಡುವಂತ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ರಿ. ನಂತರ ತಮ್ಮ ಮನೆಯಲ್ಲಿ ಆಗಿರ್ಬೋದು, ತಮ್ಮ ಗಂಡಂದರಾಗಿರ್ಬೋದು, ತಮ್ಮ ಮಕ್ಕಳು ತಾಯಂದರಲ್ಲಿ ವಿನಮ್ರತೆ ಏನಪ್ಪಾ ಅಂತಂದ್ರೆ, ಗಂಡಂದರಾಗಿರ್ಬೋದು, ಮಕ್ಕಳು ಯಾರು ಚಟವನ್ನ ಮಾಡ್ತಾ ಇದ್ದಾರೆ ನಮ್ಮ ಜೋಳಿಗೆ ಸಮರ್ಪಿಸಿ ಅಂತೇಳಿ ಒಂದು 3 ಉದ್ದೇಶಗಳನ್ನು ನಾನು ಭಕ್ತರಲ್ಲಿ ಇಡ್ತೀನಿ. ನಂತರ ಅದೊಂದು ಬಿಟ್ರೆ ಆಮೇಲೆ ಯಾವುದೇ ರೀತಿಯವರ ವೇದಿಕೆಯನ್ನು ಕೂಡ ಶ್ರೀಮಠದಿಂದ ನಾವು ನಿರ್ಮಾಣ ಮಾಡ್ತೀವಿ. ಆಮೇಲೆ ಕಲಾವಿದರ ದುಂದು ವೆಚ್ಚವನ್ನು ಕೂಡ ನಾವು ಶ್ರೀಮಠದಿಂದ ಹೋಗ್ತೀವಿ. ನಂತರ ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲವನ್ನು ಕೂಡ ಮಠದಿಂದ ನಾವು ಅದನ್ನ ಏನೇ ವೆಚ್ಚವನ್ನು ಮಠ ಅದಕ್ಕೆ ನಾವು ಜವಾಬ್ದಾರ ಆಗಿರ್ತೀವಿ ಅನ್ನುವಂತ ಮಾತು.